ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗದ ವತಿಯಿಂದ ಪಿಡಿಒ ಹುದ್ದೆಗಳಿಗೆ ಅಧಿಕೃತವಾಗಿ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿದ್ದಾರೆ. ಆ ಒಂದು ಅಧಿಸೂಚನೆಯ ಅನ್ವಯ ನಾವು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತು ಯಾವೆಲ್ಲ ದಾಖಲೆಗಳು ಬೇಕು, ಇದಕ್ಕಿರ್ತಕ್ಕಂತಹ ಫೀಸ್ಗಳೆಷ್ಟು, ವಯೋಮಿತಿ ಸಡಲಿಕೆ ಏನು ಮುಂತಾದ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಲೈವ್ ಆಗಿ ನೋಟಿಫಿಕೇಶನ್ ಜೊತೆಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ನೋಡೋಣ ನೋಟಿಫಿಕೇಶನ್ ಅನ್ನ. ಸೊ ಇಲ್ಲಿ ಮೊದಲಿಗೆ 2 ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಪಿಡಿಒ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ಒಂದು ಇದಕ್ಕೆ ಹುದ್ದೆಗೆ 2 ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಯಾವ್ದಪ್ಪ ಅಂತಂದ್ರೆ ಒಂದು ಉಳಿಕೆ ಮೂಲ ವೃಂದ ಹುದ್ದೆಗಳು ಅಂತ, ಇನ್ನೊಂದು ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂಗೆ ಹುದ್ದೆಗಳಿಗೆ 2 ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಅಂದ್ರೆ ಇಲ್ಲಿ 150 ಹುದ್ದೆಗಳನ್ನ ಉಳಿಕೆ ವೃಂದ ಮೂಲಗಳಿಗೆ ಉಳಿದ ಜಿಲ್ಲೆಗಳಿಗೆ, ಅಂದ್ರೆ ಇಲ್ಲಿ ಹೈದರಾಬಾದ್ ಕರ್ನಾಟಕವನ್ನ ಹೊರತುಪಡಿಸಿ ಉಳಿದಿರತಕ್ಕಂಥ ಜಿಲ್ಲೆಗಳಿಗೆ ಒಟ್ಟು 150 ಹುದ್ದೆಗಳನ್ನ ಕರೆದಿದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಒಟ್ಟು 97 ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾರೆ. ಸೊ ಇಲ್ಲಿ ಇಲಾಖೆ ಹೆಸರು ಯಾವ್ದಪ್ಪ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಗಿರುತ್ತೆ, RDPR ಇಲಾಖೆ ಆಗಿರುತ್ತೆ. ಇಲ್ಲಿ ಹುದ್ದೆ ಪದನಾಮವನ್ನ ನಾವು ನೋಡೋದಾದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿಲ್ಲೇ 150. ಇದು ಯಾವ ಜಿಲ್ಲೆಗಳಿಗೆ ಅಂದ್ರೆ RPC ಉಳಿಕೆ ವೃಂದ ಮೂಲಗಳು ಅಂತ ನಾವೇನು ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಹೇಳ್ತಾ ಇದೀವೋ ಆ ಜಿಲ್ಲೆಗಳಿಗೆ ಒಟ್ಟು 150 ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಒಟ್ಟು ಜಿಲ್ಲೆಗಳಿಗೆ 97 ಹುದ್ದೆಗಳನ್ನ ಕರೆದಿದ್ದಾರೆ. ಇಲ್ಲಿ ನಾವು ವೃಂದವನ್ನ ನೋಡೋದಾದ್ರೆ ಇದು ಯಾವ ಗ್ರೇಡಿಗೆ ಬರುತ್ತೆ ಅನ್ನೋದು ನೋಡೋದಾದ್ರೆ ಗ್ರೂಪ್ ಸಿ, ಇದು ಗ್ರೂಪ್ ಸಿ ಗೆ ಬರ್ತಕ್ಕಂತಹ ಹುದ್ದೆ ಆಗಿದೆ. PDO ಇದು ಗ್ರೂಪ್ ಸಿ ಗೆ ಬರುತ್ತೆ. ಇದರ ಒಂದು ವೇತನ ಶ್ರೇಣಿ ಎಷ್ಟಾಗಿರುತ್ತೆ ಅಂದ್ರೆ 37,900 ರಿಂದ 70,850. ಇದು ಪೇ ಸ್ಕೇಲ್ ಆಗಿರುತ್ತೆ ಸ್ನೇಹಿತರೆ. ಇದು ಮತ್ತೆ ಇದಕ್ಕೆ DA MA ಇವೆಲ್ಲ ಆಡ್ ಆಗ್ತವೆ. ಸೊ ಇದು ವೇತನ ಶ್ರೇಣಿ ಆಗಿರುತ್ತೆ. ಸೊ ಇಲ್ಲಿ ಅರ್ಜಿ ಸ್ವೀಕೃತಿ ಕಾಲಮಿತಿಯನ್ನ ನಾವು ನೋಡೋದಾದ್ರೆ ಅಂದ್ರೆ ಯಾವ ಡೇಟ್ ಇಂದ ಇದು ಅರ್ಜಿ ಸಲ್ಲಿಸಲಿಕ್ಕೆ ನೀಡಿದ್ದಾರೆ ಅಂತ ನಾವು ನೋಡೋದಾದ್ರೆ ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 15/4/2024. 15ನೇ ತಾರೀಕಿಗೆ ಇದು ಅರ್ಜಿ ಪ್ರಾರಂಭ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಾವು ನೋಡೋದಾದ್ರೆ 15/4/2024. ಅಂದ್ರೆ ಸುಮಾರು 1 ತಿಂಗಳ ಕಾಲಾವಕಾಶವನ್ನ ನಮಗೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆಯನ್ನ ನಾವು ನೋಡೋದಾದ್ರೆ ಭಾರತದ ಕಾನೂನಿನನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಹತೆಯನ್ನ ಹೊಂದಿರತಕ್ಕದ್ದು, ಅಂದ್ರೆ ಡಿಗ್ರಿಯನ್ನ ಪಾಸ್ ಆಗಿರ್ಬೇಕು. ಈ ಒಂದು ಹುದ್ದೆಗೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಪದವಿಯನ್ನ ಹೊಂದಿರುವುದು ಕಡ್ಡಾಯವಾಗಿರುತ್ತೆ. ಇಲ್ಲಿ ಅರ್ಜಿಗಳನ್ನ ಆನ್ಲೈನ್ ಮೂಲಕವೇ ಭರ್ತಿ ಮಾಡ್ಬೇಕಾಗತ್ತೆ. ಅಂದ್ರೆ ನಾವು ಮ್ಯಾನುವಲ್ ಆಗಿ ನಾವು ಫಾರ್ಮ್ ಫಿಲ್ ಮಾಡಿ ಇದಕ್ಕೆ ಆಯೋಗಕ್ಕೆ ಕಳಿಸ್ತೀವಿ ಅನ್ನಂಗಿಲ್ಲ. ಸೊ ಇಲ್ಲಿ ನಾವು ಅರ್ಜಿಗಳನ್ನ ಆನ್ಲೈನ್ ಮೂಲಕವೇ ಭರ್ತಿ ಮಾಡಬೇಕು. ಇಲ್ಲಿ ಭಾವಚಿತ್ರ ಅಂದ್ರೆ ಫೋಟೋ, ಸಹಿ, ವಯೋಮಿತಿ, ವಿದ್ಯಾರ್ಹತೆ, ಕೋರಿದ ಮೀಸಲಾತಿಗೆ ಸಂಬಂಧಿಸಿದಂತಹ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು, ಅಂದ್ರೆ ಮೊದಲಿಗೆ ನಾವು ಫೋಟೋ, ಸೈನು, ವಯೋಮಿತಿ ಸಡಲಿಕೆ, ಇದ್ರ ಸಡಲಿಕೆಯನ್ನ, ವಿದ್ಯಾರ್ಹತೆ ಮತ್ ನಾವು ಕೋರಿರ್ತಕ್ಕಂಥ ಮೀಸಲಾತಿಗಳು ಕಾಸ್ಟ್, ರೂರಲ್ಲು, ಕನ್ನಡ ಮಾಧ್ಯಮ, ಮಾಜಿ ಸೈನಿಕರು, ಈ ರೀತಿ PH ನೀವೇನಾದ್ರೂ ಮೀಸಲಾತಿಗಳನ್ನ ಕೋರಿದ್ರೆ ಅವು ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಿದ್ಮೇಲೆ ಶುಲ್ಕವನ್ನ, ಫೀಸ್ ಅನ್ನ ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಈ ಮೂಲಕ ನಾವು ಪೇ ಮಾಡಬಹುದಾಗಿದೆ. ಶುಲ್ಕವನ್ನ ಪಾವತಿಸಿದ ಹಾಗೂ ದಾಖಲೆಗಳನ್ನ, ಭಾವಚಿತ್ರ, ಸಹಿಯನ್ನ ಅಪ್ಲೋಡ್ ಮಾಡದೇ ಇರುವ ಅಸ್ಪಷ್ಟ ದಾಖಲೆಗಳನ್ನ ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನ ತಿರಸ್ಕರಿಸಲಾಗುವುದು. ಸೊ ಹಾಗಾಗಿ ಅರ್ಜಿಯನ್ನ ಫಿಲ್ ಮಾಡುವಾಗ ಬಹಳ ನೀಟಾಗಿ ದಾಖಲೆಗಳನ್ನ ಸ್ಪಷ್ಟವಾಗಿರುವಂತೆ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ನೀವು ಒನ್ ಟೈಮ್ ಅಪ್ಲೋಡ್ ಮಾಡಿದ್ಮೇಲೆ ಅದು ಏನಾದ್ರೂ ರಿಜೆಕ್ಟ್ ಆದ್ರೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅರ್ಜಿಯನ್ನ ಸಲ್ಲಿಸುವ ಮುಂಚೆ ಸಾಕಷ್ಟು ಸಾರಿ ಅದನ್ನ ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸಿ. ಇಲ್ಲಿ ಅರ್ಜಿ ಸಲ್ಲಿಸುವ ಹಂತಗಳು ಅಂತಿದೆ. 1 ಬಾರ್
ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಿದೆ. ಈಗಾಗಲೇ ನೀವು KPSC ವೆಬ್ಸೈಟ್ ನೊಳಗೆ ಲಾಗಿನ್ ಆಗಿರ್ತೀರಾ. ಸೊ ಲಾಗಿನ್ ಆದ ಒಂದೇ ಟೈಮ್ ಅದ ನಾವು ಲಾಗಿನ್ ಆಗೋದು. ಸೊ ನೆಕ್ಸ್ಟ್ ನಾವು ವಿವಿಧ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಮಾಹಿತಿ ಇರುತ್ತೆ. ನಾನು ಅದನ್ನ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನ ಅರ್ಜಿಯ ಶುಲ್ಕವನ್ನ ನಾವು ನೋಡೋದಾದ್ರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ, GM ಅಭ್ಯರ್ಥಿಗಳಿಗೆ ಒಟ್ಟು 600 ರೂಪಾಯಿ ಇರುತ್ತೆ. ಇದಕ್ಕೆ PDO ಅರ್ಜಿ ಸಲ್ಲಿಸಲಿಕ್ಕೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. ಹಾಗೆ 2A, 2B, 3A, 3B ಸೇರಿದಂತಹ ಅಭ್ಯರ್ಥಿಗಳಿಗೆ 300 ರೂಪಾಯಿ ಫೀಸ್ ಇರುತ್ತೆ. ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಫೀಸ್ ಇರುತ್ತೆ. SC, ST ಪ್ರವರ್ಗ 1 ಕೆಟಗರಿ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಈ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಫೀಸ್ ಇರಲ್ಲ, ಅವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಅಭ್ಯರ್ಥಿಗಳು ನಿಗದಿಪಡಿಸಿರ್ತಕ್ಕಂಥ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸಲೇಬೇಕು. ಇಲ್ಲಿ ತೋರಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟಿದೆನೋ ಆ ಫೀಸ್ ಅನ್ನು ಅವರು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಪಾವತಿ ಮಾಡಲೇಬೇಕು. ಒಮ್ಮೆ ಪಾವತಿಸಿದಂತಹ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲಿ ಅವರು ಹೊಳ್ಳಿ ತಿರುಗಿಸಿ ಕೊಡೋದಿಲ್ಲ. ಸೊ ಅದನ್ನ ಆಯೋಗವು ನಡೆಸುವ ಇತರೆ ಪರೀಕ್ಷೆ ಅಥವಾ ನೇಮಕಾತಿಗಳು ಹೊಂದಿಸಿಕೊಳ್ಳುವುದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಶುಲ್ಕವನ್ನ ಸಂದಾಯ ಮಾಡದಿದ್ದಲ್ಲಿ ಅಂತ ಅರ್ಜಿಗಳನ್ನ ತಿರಸ್ಕಾರ ಅವರು ಮಾಡ್ತಾರೆ. ಇನ್ನ ಆಯ್ಕೆ ವಿಧಾನವನ್ನ ನಾವು ನೋಡೋದಾದ್ರೆ, ಮೊದಲಿಗೆ ಕನ್ನಡ ಭಾಷಾ ಪರೀಕ್ಷೆ ಅಂತ ಇದೆ. ನಾವು ಕರ್ನಾಟಕ ನಾಗರಿಕ ಸೇವಾ ನೇಮಕಾತಿಗಳ ಒಂದು ನಿಯಮಗಳ ಪ್ರಕಾರ 2021ರ ಉಪನಿಯಮದ ಪ್ರಕಾರ ನಾವು ಮೊದಲಿಗೆ ಏನ್ ಮಾಡ್ತಾ ಇದ್ವಿ ಅಂದ್ರೆ, SSLC ಯಲ್ಲಿ ಪ್ರಥಮ ಭಾಷೆ ಕನ್ನಡವನ್ನು ತೆಗೆದುಕೊಳ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನಿಷ್ಠ ಮಿನಿಮಮ್ ಮಾರ್ಕ್ಸ್ ಗಳಿದ್ರೆ ಅದು ಎಲಿಜಿಬಲ್ ಆಗ್ತಾ ಇದ್ರು. ಸೊ ಈಗ ಹಾಗಾಗೋದಿಲ್ಲ. 2022 ಅಂದ್ರೆ 29ನೇ ತಾರೀಕಿನ ಈಚೆಗೆ ನಾವು ಕಡ್ಡಾಯವಾಗಿ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೆದು ಎಲಿಜಿಬಲ್ ಆಗಿರ್ಬೇಕಾಗತ್ತೆ. ಸೊ ಯಾರೆಲ್ಲ ಈ ಕನ್ನಡ ಭಾಷಾ ಪರೀಕ್ಷೆಯನ್ನು ಯಾರೆಲ್ಲ ಬರ್ದಿಲ್ಲೋ ಅವರು ಬರಿಬೇಕಾಗತ್ತೆ ಇದಕ್ಕೆ, ಆವಾಗಲೇ ಮಾತ್ರ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಇದರ ಪರೀಕ್ಷಾ ವಿಧಾನವನ್ನು ನಾವು ನೋಡೋದಾದ್ರೆ, ಇಲ್ಲಿ ನಡೆಸಲಾಗಿರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಯು 2 ಪತ್ರಿಕೆಗಳನ್ನ ಹೊಂದಿರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಅನ್ನ ಹೊಂದಿರುತ್ತೆ. ಪ್ರತಿ ಪತ್ರಿಕೆಯು ಗರಿಷ್ಠ 100 ಅಂಕಗಳನ್ನ ಲಿಖಿತ ಪರೀಕ್ಷೆಗಳನ್ನ ಹೊಂದಿರುತ್ತೆ. ಇಲ್ಲಿ ಅಂದ್ರೆ ಲಿಖಿತ ಪ್ರಶ್ನೆಗಳನ್ನ ಬರಿತಕ್ಕಂತ ಪ್ರಶ್ನೆಗಳನ್ನು ಹೊಂದಿರುತ್ತೆ. ಆ ಪ್ರಶ್ನೆಗಳು ಹೆಂಗಿರ್ತಾವಪ್ಪ ಅಂದ್ರೆ ಬಹು ಆಯ್ಕೆಯ ಮಾದರಿಯಲ್ಲಿರುತ್ತೆ. ಅಂದ್ರೆ ಒಂದು ಕ್ವಶನ್ಗೆ ABCD ಅಂತ 4 ಆಪ್ಷನ್ ಇರತಕ್ಕಂತಹ ಪ್ರಶ್ನೆಗಳನ್ನ ಹೊಂದಿರುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ನೋಡೋದಾದ್ರೆ, ತಪ್ಪು ಉತ್ತರಗಳಿಗೆ ನೆಗೆಟಿವ್ ಅಂಕಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನಾದರೂ ತಪ್ಪು ಉತ್ತರಗಳನ್ನು ನೀಡಿದ್ರೆ ಅದು ಋಣಾತ್ಮಕ ಅಂಕ, ಅಂದ್ರೆ ನಾವು ಪಡೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1/4 ಇದರ ಒಂದು ಅನ್ವಯ ಅಂಕಗಳನ್ನ ಕಡಿತಗೊಳಿಸ್ತಾರೆ. ಅಂದ್ರೆ ಇಲ್ಲಿ ಏನಪ್ಪಾ, 0.25 ಅಂಕ, ಅಂದ್ರೆ ಒಂದು ಪ್ರಶ್ನೆ ನೀವು ತಪ್ಪು ಹಾಕಿದ್ರೆ ಇಷ್ಟು ಅಂಕಗಳನ್ನ ಅವರು ಕಡಿತಗೊಳಿಸ್ತಾರೆ. 4 ಪ್ರಶ್ನೆಗಳಿಗೆ ನೀವು ತಪ್ಪು ಉತ್ತರ ಹಾಕಿದ್ರೆ 1 ಅಂಕವನ್ನ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಕಡಿತಗೊಳಿಸ್ತಾರೆ. ಇನ್ನು ಪಠ್ಯಕ್ರಮ, ಈ ಪಠ್ಯಕ್ರಮದ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಸೊ ನೀವು ಅಲ್ಲೇ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. 1ನೇ ಪತ್ರಿಕೆ ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ, ಗರಿಷ್ಠ ಅಂಕಗಳು 100 ಇರ್ತವೆ. ಇಲ್ಲಿ ಅವಧಿ 1.5 ಗಂಟೆ ಇರುತ್ತೆ. ಸೊ ಇನ್ನ ಪತ್ರಿಕೆ 2 ನಾವು ನೋಡೋದಾದ್ರೆ, ಇದು ಕೂಡ ಗರಿಷ್ಠ ಅಂಕಗಳು 100 ಅಂಕಗಳು ಇರುತ್ತೆ. ಇಲ್ಲಿ 3 ಸಬ್ಜೆಕ್ಟ್ ಇರ್ತವೆ: ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ. ಇಲ್ಲಿ ಕನ್ನಡ 35 ಅಂಕಗಳಿಗೆ, ಇಂಗ್ಲಿಷ್ 35, ಕಂಪ್ಯೂಟರ್ 30 ಅಂಕಗಳಿಗೆ, ಒಟ್ಟು 100 ಅಂಕಗಳಿಗೆ ಇದು ಪತ್ರಿಕೆ 2 ನಡೆಸಲಾಗುತ್ತೆ. ವಯೋಮಿತಿಯನ್ನು ನಾವು ನೋಡೋದಾದ್ರೆ, ಸಾಮಾನ್ಯ GM ಅಭ್ಯರ್ಥಿಗಳು 35 ವರ್ಷದವರೆಗೂ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಆಮೇಲೆ 2A, 2B, 3A, 3B ಅಭ್ಯರ್ಥಿಗಳು 38 ವರ್ಷದವರೆಗೂ ಕೂಡ ಅವರು ಅರ್ಜಿಯನ್ನ ಸಲ್ಲಿಸ್ತಾರೆ. ಹಾಗೆ SC, ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳು 40 ವರ್ಷಗಳವರೆಗೂ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ತೋರಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕನಿಷ್ಠ ವಯಸ್ಸನ್ನು 18 ವರ್ಷ ಪೂರೈಸಿರ್ಬೇಕು. ಅವರು ಕನಿಷ್ಠ 18 ವರ್ಷ ಪೂರೈಸಿರ್ಬೇಕು. ಗರಿಷ್ಠ ಇಲ್ಲಿ ತೋರಿಸಿರುವ ಹಾಗೆ ಗರಿಷ್ಠ ವಯಸ್ಸನ್ನ ಮೀರಿರಬಾರ್ದು. ಒಂದ್ ವೇಳೆ ಅವ್ರ ವಯೋಮಿತಿ ಸಡಲಿಕೆಯನ್ನು ಅವ್ರು ಏನಾದ್ರು ಕೋರಿದ್ರೆ ಈ ಕೆಳಕಂಡ ಅಂಶಗಳು ಅವರಿಗೆ ಅನ್ವಯ ಆಗ್ತವೆ. ಯಾರೆಲ್ಲ ಇದನ್ನ
ನಾವು ವಯೋಮಿತಿ ಸಡಿಲಿಕೆಯನ್ನ ಕೋರಬಹುದು ಅಂತಕ್ಕಂಥದ್ದನ್ನ ಈ ನೋಟಿಫಿಕೇಶನ್ ಒಳಗಿದೆ. ನೀಟಾಗಿ ನೀವು ವಯೋಮಿತಿಯನ್ನ ಸಡಿಲಿಕೆ ಕೋರುವವರು ಇದನ್ನ ನೋಟಿಫಿಕೇಶನ್ ಒಂದ್ ಟೈಮ್ ಓದ್ಕೊಂಡು ಅಪ್ಲೈ ಮಾಡಿ. ಇನ್ನ ನಾವ್ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಇರ್ತಕ್ಕಂತಹ ದಾಖಲೆಗಳನ್ನ ಯಾವಾಗ ಅಪ್ಲೋಡ್ ಮಾಡಬೇಕು, ದಿನಾಂಕಗಳು ಎಲ್ಲಿ ಇರೋದನ್ನ ನಾವು ನೋಡೋದಾದ್ರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ, ಅಂದ್ರೆ ಈ ಒಂದು ಪಿಡಿಒ ಹುದ್ದೆ ಏನು 15/5/2024 ಏನು ಕೊನೆಯ ದಿನಾಂಕ ಇದೆಯಲ್ಲ, ಅಷ್ಟ್ರೊಳಗಾಗಿ ನಾವು ಕೋರ್ತಕ್ಕಂಥ ಮೀಸಲಾತಿ ಎಲ್ಲ ಪ್ರಮಾಣ ಪತ್ರಗಳನ್ನ ಪಡೆದಿಟ್ಟುಕೊಂಡು ಅವುಗಳನ್ನ ನಾವಿಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಒಂದ್ ವೇಳೆ ನಾವು ಸರಿಯಾದಂತಹ ದಾಖಲೆಗಳನ್ನ ನಾವು ನೀಡದೇ ಇದ್ರೆ, ತಪ್ಪಾದ ಮಾಹಿತಿಯನ್ನು ನೀಡಿದ್ರೆ ಅಂತ ಅರ್ಜಿಗಳನ್ನ ಏನ್ ಮಾಡ್ತಾರ, ಅವರು ತಿರಸ್ಕಾರ ಮಾಡ್ತಾರೆ. ಇನ್ನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವ್ಯಾವ ದಾಖಲೆಗಳು ಬೇಕಾಗ್ತವೆ ನಾವು ನೋಡೋದಾದ್ರೆ, ಮೊದಲಿಗೆ ಜಾತಿ ಪ್ರಮಾಣ ಪತ್ರ, ಅಂದ್ರೆ ನಾವು ಈ ಜಾತಿ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ನಾವು ಮೀಸಲಾತಿಯನ್ನ ಕೋರ್ತೀವಿ. ಸೊ ಹಾಗಾಗಿ ಆ ಅರ್ಜಿ ಪ್ರಮಾಣ ಪತ್ರ ನಮ್ಗೆ ಬೇಕಾಗುತ್ತೆ. ಎರಡನೆಯದಾಗಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ ಪ್ರಮಾಣ ಪತ್ರ. ಗ್ರಾಮೀಣ ಅಭ್ಯರ್ಥಿಗಳಂದ್ರೆ ಯಾರಂದ್ರೆ 1ರಿಂದ 10ನೇ ತರಗತಿವರೆಗೂ ಯಾರು ಗ್ರಾಮೀಣ ಪ್ರದೇಶಗಳಲ್ಲಿ ಓದಿರ್ತಾರೋ ಅಂತ ಅಭ್ಯರ್ಥಿಗಳು ಗ್ರಾಮೀಣ ಅಭ್ಯರ್ಥಿಗಳಂತ ಪರಿಗಣನೆಗೆ ಒಳಪಡ್ತಾರೆ. ಸೊ ಅದೇ ರೀತಿಯಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು. ಸೊ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಅಂದ್ರೆ 1ರಿಂದ 10ನೇ ತರಗತಿಯ ಅಭ್ಯರ್ಥಿಗಳು ಕನ್ನಡ ಮಾಧ್ಯಮದಲ್ಲಿಯೇ ಓದಿರ್ಬೇಕು ಅಂತ ಅಭ್ಯರ್ಥಿಗಳು ಈ ಒಂದು ಮೀಸಲಾತಿ ಕೋರ್ಲಿಕ್ಕೆ ಅರ್ಹರಾಗಿರ್ತಾರೆ. ಮಾಜಿ ಸೈನಿಕ ಮೀಸಲಾತಿ, ನೀವೇನಾದ್ರೂ ಮಾಜಿ ಸೈನಿಕರಾಗಿದ್ರೆ ಅದಕ್ಕೆ ಸಂಬಂಧಿಸಿದಂತ ಪ್ರಮಾಣ ಪತ್ರ ಬೇಕಾಗತ್ತೆ. ಸೊ ಹಾಗೆ PH ಅಭ್ಯರ್ಥಿಗಳಿದ್ರೆ ನೀವು ಅದಕ್ಕೆ ಸಂಬಂಧಿಸಿದಂತಹ ಡಾಕ್ಟರ್ ಕಡೆಯಿಂದ ಪಡೆದಿರ್ತಕ್ಕಂಥ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ. ಅದೇ ರೀತಿಯಾಗಿ PDP ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಾಗಿದ್ರೆ ಮತ್ತು ಸೇವಾ ಪ್ರಮಾಣ ಪತ್ರ, ನೀವು ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರೆ ನಿಮ್ಗೆ NOC ಬೇಕಾಗತ್ತೆ, ಅಂದ್ರೆ ನಿಮ್ಮ ಇಲಾಖೆಯಿಂದ ನೀಡ್ತಕ್ಕಂಥ ಒಂದು ಸೇವಾ ಪ್ರಮಾಣ ಪತ್ರ ಬೇಕಾಗತ್ತೆ. ಅದೇ ರೀತಿಯಾಗಿ ಟ್ರಾನ್ಸ್ಜೆಂಡರ್ ಇದ್ರೆ ನೀವು ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೋಟಿಫಿಕೇಶನ್ ನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಈ ಒಂದು PDO ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಂದನೆಗಳು.